ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಒಂದು ಪ್ರಮುಖ ಚಾಪ್ಟರ್ ಆಗಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಇದೊಂದೇ ವಿಡಿಯೋವನ್ನೇ ನೋಡಿದ್ರೆ ಸಾಕು, ನಿಮಗೆ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇರುವಂತಹ ಸಂಪೂರ್ಣವಾಗಿ ಸಮಸ್ಯೆಗಳು, ಸಂಪೂರ್ಣವಾಗಿ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ಇದೆ? ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗ ಅಥವಾ ಯಾವ ಪಾರ್ಟ್ ಅಲ್ಲಿ ಇರುವಂಥದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾಗ 3. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳು ಯಾವ ಕಲಂನಲ್ಲಿ ಪ್ರಾರಂಭ ಆಗ್ತವೆ? ಕಲಂ ಅಂದ್ರೆ ವಿಧಿ ಅಥವಾ ಆರ್ಟಿಕಲ್. ಯಾವ ವಿಧಿ ಅಥವಾ ಯಾವ ಆರ್ಟಿಕಲ್ ಅಲ್ಲಿ ಮೂಲಭೂತ ಹಕ್ಕುಗಳು ಶುರು ಆಗ್ತವೆ? ಭಾಗ 3 ಅಂತ ಗೊತ್ತಾಯ್ತು. ಹಾಗಾದ್ರೆ ಯಾವ ಒಂದು ವಿಧಿಯೊಂದಿಗೆ ಪ್ರಾರಂಭ ಆಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, 12ನೇ ವಿಧಿಯೊಂದಿಗೆ ಪ್ರಾರಂಭ ಆಗುತ್ತೆ. 12ನೇ ವಿಧಿಯ ಜೊತೆಗೆ ಪ್ರಾರಂಭ ಆಗುತ್ತೆ, ಶುರುವಾಗುತ್ತೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳು ಯಾವ ಕಲಂನಲ್ಲಿ ಅಂತ್ಯವಾಗುತ್ತೆ ಅಂದ್ರೆ 12ರಿಂದ ಎಷ್ಟರವರೆಗಿನ ಒಂದು ವಿಧಿಗಳು, ಆರ್ಟಿಕಲ್ಗಳು ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿದೆ ಅಂತೇಳಿ ಸರಿ ಉತ್ತರ ಆಪ್ಷನ್ ಸಿ, 35. 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿವೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಭಾರತದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಹಾಗಾದ್ರೆ ಭಾರತದಲ್ಲಿ ಒಟ್ಟು ಇರುವಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಬಿ, 6 ಮೂಲಭೂತ ಹಕ್ಕುಗಳಿವೆ. ಮೊದಲು 7 ಮೂಲಭೂತ ಹಕ್ಕು ಇತ್ತು ಪ್ರಾರಂಭದಲ್ಲಿ. ನಂತರ ಆಸ್ತಿಯ ಹಕ್ಕನ್ನು ತೆಗೆಯಲಾಯಿತು. ಸೊ ಆಸ್ತಿ ಹಕ್ಕನ್ನು ತೆಗೆದ ನಂತರ ಭಾರತದ ಒಂದು ಸಂವಿಧಾನದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳು ಉಳಿದುಕೊಂಡಿವೆ. ಮೂಲಭೂತ ಹಕ್ಕುಗಳ ಪ್ರೇರಣೆ ಯಾವ ದೇಶದಿಂದ ಪಡೆಯಲಾಗಿದೆ? ಸರಿ ಉತ್ತರ ಮೂಲಭೂತ ಹಕ್ಕುಗಳ ಪ್ರೇರಣೆ ಅಮೆರಿಕ ದೇಶದಿಂದ, USA ಅಥವಾ ಅಮೆರಿಕ ದೇಶದಿಂದ ಪಡೆಯಲಾಗಿದೆ. USA, ಅಮೆರಿಕ ದೇಶದಿಂದ ಪಡೆಯಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಒಂದೊಂದೇ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ಯಾವ ಕಲಂಗಳು? ಸಮಾನತೆಯ ಹಕ್ಕಿನ ಆರ್ಟಿಕಲ್ಗಳು ಯಾವುದು? ಆರ್ಟಿಕಲ್ಗಳು ಅಥವಾ ವಿಧಿಗಳು ಯಾವುದು ಅಂತೇಳಿ ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಿದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ, 14ರಿಂದ 18ರವರೆಗಿನ ವಿಧಿಗಳು ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಿವೆ. ಕಾನೂನಿನ ಮುಂದೆ ಎಲ್ಲರೂ ಹೇಗೆ? ಸರಿಯಾದ ಉತ್ತರ ಎಲ್ಲರೂ ಕೂಡ ಸಮಾನರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಸ್ಪೃಶ್ಯತೆ ಯಾವ ಕಲಂ ಮೂಲಕ ರದ್ದಾಗಿದೆ? ಸರಿಯಾದ ಉತ್ತರ ಅಸ್ಪೃಶ್ಯತೆ ಕಲಂ 17, ಆರ್ಟಿಕಲ್ 17ರ ಮೂಲಕ ರದ್ದಾಗಿದೆ. ಅಂದರೆ ಆರ್ಟಿಕಲ್ 17 ಏನು ಹೇಳುತ್ತೆ ಕೇಳಿದ್ರೆ, ಭಾರತದಲ್ಲಿ ಯಾವುದೇ ಪ್ರಕಾರದ ಅಸ್ಪೃಶ್ಯತೆ ಆಚರಣೆಗೆ ಅವಕಾಶವನ್ನು ಕೊಡೋದಿಲ್ಲ. ಇದು ಪದವಿಗಳನ್ನು ರದ್ದು ಮಾಡುವ ಹಕ್ಕು ಯಾವುದು? ಸರಿಯಾದ ಉತ್ತರ ಪದವಿಗಳನ್ನು ರದ್ದು ಮಾಡುವ ಹಕ್ಕು ಆಪ್ಷನ್ ಬಿ, ಸಮಾನತೆ. ಅಂದರೆ ಮೊದಲೆಲ್ಲ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಬೇರೆ ಬೇರೆ ಬಿರುದು ಬಾವಳಿಗಳನ್ನು ಕೊಡ್ತಾ ಇದ್ರು, ಬಿರುದು ಬಾವಳಿಗಳು. ಸೊ ಈ ಬಿರುದು ಬಾವಳಿಗಳು, ಪದವಿ ಅಂದರೆ ಇದು ಇಲ್ಲಿ ಇದೇ ಅರ್ಥ. ಬಿರುದು ಬಾವಳಿಗಳ ರದ್ದತಿ ಸಮಾನತೆ ಹಕ್ಕಿನ ಅಡಿಯಲ್ಲಿ ಬರುತ್ತೆ. ಭೇದ ಭಾವ ಯಾವ ಆಧಾರದ ಮೇಲೆ ನಿಷೇಧಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ. ಅಂದರೆ ಜಾತಿಯ ರೂಪದಲ್ಲಿ, ಜಾತಿಯ ವಿಚಾರದಲ್ಲಿ ಭೇದ ಮಾಡಂಗಿಲ್ಲ, ಧರ್ಮದ ವಿಷಯದಲ್ಲಿ ಭೇದ ಭಾವ ಮಾಡುವ ಹಾಗಿಲ್ಲ, ಮತ್ತು ಲಿಂಗದ ವಿಷಯದಲ್ಲಿ, ಗಂಡು ಹೆಣ್ಣು ಅಂತ ವಿಷಯದಲ್ಲಿ ಭೇದ ಭಾವ ಮಾಡುವ ಹಾಗಿಲ್ಲ. ಇನ್ನು ಎರಡನೇ ಪ್ರಮುಖವಾದ ಹಕ್ಕು ಸ್ವಾತಂತ್ರ್ಯದ ಹಕ್ಕು. ಸಮಾನತೆ ಹಕ್ಕಾಯಿತು. ಈಗ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಇರುವಂತಹ ಪ್ರಮುಖ ಪ್ರಶ್ನೆಗಳು. ಸ್ವಾತಂತ್ರ್ಯದ ಹಕ್ಕು ಯಾವ ಕಲಂಗಳು, ಯಾವ ವಿಧಿಯ ಅಡಿಯಲ್ಲಿ, ಯಾವ ಆರ್ಟಿಕಲ್ ಅಡಿಯಲ್ಲಿ ಸ್ವಾತಂತ್ರ್ಯದ ಹಕ್ಕುಗಳು ಬರ್ತವೆ? ಸರಿ ಉತ್ತರ ಆಪ್ಷನ್ ಬಿ, 19ರಿಂದ 22ರವರೆಗಿನ ವಿಧಿಗಳು, ವರೆಗಿನ ಆರ್ಟಿಕಲ್ಗಳೇನಿದಾವೆ ಇವು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಆಗಿವೆ. ಸಂವಿಧಾನದ ವಿಧಿ 19ರಿಂದ 22. ಮಾತಿನ ಸ್ವಾತಂತ್ರ್ಯ ಯಾವ ಒಂದು ವಿಧಿ ಅಥವಾ ಕಲಂನಲ್ಲಿ ಬರುತ್ತೆ? ಮಾತನಾಡುವ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್. ಸರಿ ಉತ್ತರ ಆಪ್ಷನ್ ಬಿ, 19ನೇ ವಿಧಿ ಮಾತನಾಡುವ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ವಿಧಿ 19
ಮಾತನಾಡುವ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಸಂಘಟನೆ ರಚಿಸುವ ಹಕ್ಕು ಅಂದರೆ ಒಂದು ಸಂಘ ಸಂಸ್ಥೆಯನ್ನು ರಚನೆ ಮಾಡುವಂತಹ ಹಕ್ಕು ಯಾವುದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಮೂಲಭೂತ ಹಕ್ಕು. ಇದೊಂದು ಫಂಡಮೆಂಟಲ್ ರೈಟ್ ಆಗಿದೆ. ಫಂಡಮೆಂಟಲ್ ರೈಟ್ ಆಗಿದೆ. ಯಾವುದು? ಸಂಘಟನೆ ಅಥವಾ ಸಂಸ್ಥೆಗಳನ್ನು ರಚಿಸುವ ಹಕ್ಕು ಫಂಡಮೆಂಟಲ್ ರೈಟ್. ಉದ್ಯೋಗ ಹಕ್ಕು ಯಾವ ಹಕ್ಕಿನಲ್ಲಿ ಬರುತ್ತೆ? ಸರಿ ಉತ್ತರ ಆಪ್ಷನ್ ಬಿ. ಇದು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು, ಭಾರತದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ನಾಗರಿಕನು ಉದ್ಯೋಗ ಪಡೆಯುವಂಥ ಹಕ್ಕನ್ನು ಹೊಂದಿದ್ದಾನೆ. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಯಾವ ಒಂದು ಕಲಂ, ಯಾವ ಒಂದು ವಿಧಿಯ ಅಡಿಯಲ್ಲಿ ಬರುತ್ತೆ? ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ, ಸಂವಿಧಾನದ ವಿಧಿ ಆರ್ಟಿಕಲ್ 21. ಆರ್ಟಿಕಲ್ 21 ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕಿನ ಸಂಬಂಧಪಟ್ಟಂಥ ಆರ್ಟಿಕಲ್ಗಳಾಗಿವೆ. ಇನ್ನು ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆ ವಿರುದ್ಧ ಹಕ್ಕಿಗೆ ಸಂಬಂಧಪಟ್ಟಂಥ MCQsಗಳನ್ನು ನೋಡ್ತಾ ಹೋಗೋಣ. ಶೋಷಣೆ ವಿರುದ್ಧ ಹಕ್ಕು ಯಾವ ಕಲಂಗಳು, ಯಾವ ವಿಧಿಯ ಅಡಿಯಲ್ಲಿ ಬರ್ತವೆ? ಸರಿಯಾದ ಉತ್ತರ ಶೋಷಣೆಯ ವಿರುದ್ಧದ ಹಕ್ಕು ಆಪ್ಷನ್ ಬಿ 23ರಿಂದ 24, 23 ಮತ್ತು 24 ವಿಧಿಗಳು ಶೋಷಣೆಯ ವಿರುದ್ಧದ ಹಕ್ಕಿಗೆ ಸಂಬಂಧಪಟ್ಟಂಥ ಕಲಂಗಳಾಗಿವೆ. ಮಾನವ ಸಾಗಾಟ ನಿಷೇಧದ ಕಲಂ ಯಾವುದು? ಮಾನವ ಸಾಗಾಟದ ನಿಷೇಧಕ್ಕೆ ಸಂಬಂಧಪಟ್ಟಂಥ ವಿಧಿ ಅಥವಾ ಕಲಂ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸಂವಿಧಾನದ ವಿಧಿ 23 ಆರ್ಟಿಕಲ್ 23. ಆರ್ಟಿಕಲ್ 23 ಇದು ಮಾನವ ಸಾಗಾಟದ ನಿಷೇಧದ ಒಂದು ಕಲಂ ಆಗಿದೆ. ಮಕ್ಕಳ ಕೆಲಸ ನಿಷೇಧ ಯಾವ ಕಲಂ ಅಡಿ ಬರುತ್ತೆ ಅಥವಾ ಯಾವ ವಿಧಿ ಅಡಿ ಬರುತ್ತೆ? ಅಂದರೆ ಬಾಲಕಾರ್ಮಿಕ ನಿಷೇಧ. ಬಾಲಕಾರ್ಮಿಕ ನಿಷೇಧ ಮಾಡಿದ್ದು ಯಾವ ಒಂದು ವಿಧಿ ಅಡಿಯಲ್ಲಿ, ಯಾವ ಕಲಂ ಅಡಿಯಲ್ಲಿ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ 24ನೇ ವಿಧಿ ಅಡಿಯಲ್ಲಿ ಬಾಲಕಾರ್ಮಿಕ ನಿಷೇಧ ಪದ್ಧತಿ ನಿಷೇಧ ಬರುವಂಥದ್ದು. ಬಲವಂತದ ಕೆಲಸಕ್ಕೆ ಅನುಮತಿ ಇದೆಯಾ? ಸರಿಯಾದ ಉತ್ತರ ಖಂಡಿತವಾಗಿಯೂ ಇಲ್ಲ. ಬಲವಂತವಾಗಿ ಯಾವುದೇ ವ್ಯಕ್ತಿಯನ್ನು ಕೆಲಸಕ್ಕೆ ಹಾಕಿಕೊಳ್ಳುವಂತಿಲ್ಲ. ಈ ಹಕ್ಕು ಯಾರನ್ನು ರಕ್ಷಿಸುತ್ತೆ? ಸರಿಯಾದ ಉತ್ತರ ಈ ಹಕ್ಕು ಯಾರನ್ನ ರಕ್ಷಣೆ ಮಾಡುತ್ತೆ ಕೇಳಿದ್ರೆ ಮಕ್ಕಳು ಮತ್ತು ದುರ್ಬಲರನ್ನ ರಕ್ಷಣೆ ಮಾಡುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಥವಾ ಧರ್ಮ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು ಯಾವ ಕಲಂ ಅಡಿಯಲ್ಲಿ, ಯಾವ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಸಂಬಂಧಪಟ್ಟಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 25ರಿಂದ 28ರವರೆಗಿನ ವಿಧಿಗಳು. ಆರ್ಟಿಕಲ್ 25 to 28 ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ ಹೇಳ್ತವೆ. ಯಾವ ಧರ್ಮ ಬೇಕಾದರೂ ಅನುಸರಿಸಬಹುದೇ? ಭಾರತದಲ್ಲಿ ಹುಟ್ಟಿದ ನಾಗರಿಕರು ಯಾವುದೇ ಧರ್ಮವನ್ನು ಬೇಕಾದರೂ ಫಾಲೋ ಮಾಡ್ಬೋದಾ ಕೇಳಿದ್ರೆ ಎಸ್ ಆಫ್ ಕೋರ್ಸ್ ಫಾಲೋ ಮಾಡ್ಬೋದು. ಧರ್ಮ ಪ್ರಚಾರದ ಹಕ್ಕು ಇದೆಯೇ? ಸರಿ ಉತ್ತರ ಆಪ್ಷನ್ ಬಿ ಹೌದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಧರ್ಮದ ಬಗ್ಗೆ ಪ್ರಚಾರ ಮಾಡುವಂಥ ಹಕ್ಕಿದೆ. ಧರ್ಮ ಸ್ವಾತಂತ್ರ್ಯ ಯಾರಿಗೆ ಅನ್ವಯಿಸುತ್ತೆ ಹಾಗಾದ್ರೆ? ಸರಿ ಉತ್ತರ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ ಇದು ಎಲ್ಲರಿಗೂ, ಭಾರತದ ಎಲ್ಲ ನಾಗರಿಕರಿಗೂ, ಭಾರತದ ಎಲ್ಲ ನಾಗರಿಕರಿಗೂ ಈ ಧಾರ್ಮಿಕ ಸ್ವಾತಂತ್ರ್ಯ ಅನ್ವಯಿಸುತ್ತೆ. ಧರ್ಮದ ಆಧಾರದ ಮೇಲೆ ಭೇದ ಭಾವ ಮಾಡುವಂತಿದೆಯಾ ಇಲ್ವಾ ಅಂತ ಕೇಳಿದ್ದಾರೆ. ಸರಿ ಉತ್ತರ ಖಂಡಿತವಾಗಿಯೂ ಧಾರ್ಮಿಕ ವಿಚಾರದ ಮೇಲೆ ಒಂದು ಭೇದ ಭಾವ ಮಾಡುವಂತಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಸಾಂಸ್ಕೃತಿಕ ಹಕ್ಕು. ಸಾಂಸ್ಕೃತಿಕ ಹಕ್ಕು. ಸಾಂಸ್ಕೃತಿಕ ಹಕ್ಕು ಯಾವ ಕಲಂಗಳು ಅಥವಾ ಯಾವ ವಿಧಿಗಳು ಸಾಂಸ್ಕೃತಿಕ ಹಕ್ಕಿಗೆ ಸಂಬಂಧಪಟ್ಟಿವೆ? ಸರಿಯಾದ ಉತ್ತರ ವಿಧಿ 29ರಿಂದ 30 ಆರ್ಟಿಕಲ್ ನಂಬರ್ 29 to 30 29-30 ಇವು ಸಾಂಸ್ಕೃತಿಕ ಹಕ್ಕಿಗೆ ಸಂಬಂಧಪಟ್ಟಿವೆ. ಸೊ ಅಲ್ಪಸಂಖ್ಯಾತರಿಗೆ ಇರುವಂತಹ ಹಕ್ಕು ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡುವಂತಹ ಹಕ್ಕಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಲ್ಪಸಂಖ್ಯಾತರಿಗೆ
ಶಿಕ್ಷಣ ಸಂಸ್ಥೆ ತೆರೆಯುವಂತಹ ಹಕ್ಕಿದೆ. ಭಾಷೆ ಉಳಿಸುವ ಹಕ್ಕು ಯಾರಿಗಿದೆ? ಸರಿ ಉತ್ತರ ಆಪ್ಷನ್ ಸಿ, ಅಲ್ಪಸಂಖ್ಯಾತರಿಗೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಂಸ್ಕೃತಿಕ ಹಕ್ಕಿನ ಉದ್ದೇಶ ಏನು? ಸರಿ ಉತ್ತರ ಆಪ್ಷನ್ ಬಿ, ಸಂಸ್ಕೃತಿಯ ರಕ್ಷಣೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂಸ್ಕೃತಿಯ ರಕ್ಷಣೆ ಸಾಂಸ್ಕೃತಿಕ ಹಕ್ಕಿನ ಪ್ರಮುಖ ಉದ್ದೇಶ. ಶಿಕ್ಷಣ ಸಂಸ್ಥೆಯ ಹಕ್ಕು ಯಾರಿಗಿದೆ? ಸ್ಥಾಪನೆ ಹಕ್ಕು, ಶಿಕ್ಷಣ ಸಂಸ್ಥೆ ಎಜುಕೇಷನಲ್ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡುವಂಥ ಹಕ್ಕು ಯಾರಿಗಿದೆ? ಸರಿ ಉತ್ತರ ಆಪ್ಷನ್ ಬಿ, ಅಲ್ಪಸಂಖ್ಯಾತರಿಗಿದೆ. ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಬಹಳ ಪ್ರಮುಖವಾದ ಹಕ್ಕಿದು. ಭಾರತದ ಒಂದು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ತುಂಬ ಮಹತ್ವಪೂರ್ಣವಾದ ಹಕ್ಕಿದು. ಸೊ ಸಂವಿಧಾನದ ಪರಿಹಾರದ ಹಕ್ಕು ಯಾವ ಕಲಂ? ಸರಿ ಉತ್ತರ ಆಪ್ಷನ್ ಬಿ, 32. ಸಂವಿಧಾನದ ಆರ್ಟಿಕಲ್ 32 ಅಥವಾ ಸಂವಿಧಾನದ 32ನೇ ವಿಧಿ ಇದೆಯಲ್ಲ, ಇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿಗೆ ಸಂಬಂಧಪಟ್ಟಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಯಾರು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ? ಸರಿ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಹಕ್ಕಿನಿಂದ ಏನು ಮಾಡ್ಬೋದು? ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನಿಂದ ಏನು ಮಾಡ್ಬೋದು ಕೇಳಿದ್ರೆ ಸರಿ ಉತ್ತರ ಕೋರ್ಟಿಗೆ ಹೋಗ್ಬೋದು. ಅಂದರೆ ಸಂವಿಧಾನಬದ್ಧವಾಗಿ ನೀಡಿರುವಂತಹ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಕೋರ್ಟಿಗೆ ಹೋಗೋದ್ರ ಮೂಲಕ ನಾವು ಈ ಹಕ್ಕಿನಿಂದ ರಕ್ಷಣೆ ಪಡಿಬೋದು. ಸೊ ಇದು 5 ರಿಟ್ಗಳನ್ನು ಅವಕಾಶ ಮಾಡಿಕೊಡುತ್ತೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ 5 ರಿಟ್ಗಳನ್ನು ಹೊರಡಿಸಬಹುದು ಕೋರ್ಟ್. ಈ ಹಕ್ಕು ಉಲ್ಲಂಘನೆ ಆದರೆ ಏನು ಮಾಡಬೇಕು? ಸರಿ ಉತ್ತರ ಆಪ್ಷನ್ ಬಿ, ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ, ಕೋರ್ಟ್ಗೆ ಹೋಗಬೇಕಾಗತ್ತೆ. ಈ ಹಕ್ಕು ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು? ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇಲ್ಲದಿದ್ರೆ ಏನಾಗ್ತಿತ್ತು? ಸರಿ ಉತ್ತರ ಹಕ್ಕುಗಳಿಗೆ ಅರ್ಥವಿರ್ತಿರಲಿಲ್ಲ, ಸುಮ್ಮನೆ ಪೇಪರಲ್ಲಿ ಇರುವಂಥ ಹಕ್ಕುಗಳಾಗ್ತಿತ್ತು. ಸೊ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನೀಡೋದ್ರ ಮೂಲಕ ಇದಕ್ಕೆ ಕೋರ್ಟ್ ಸಪೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮೂಲಭೂತ ಹಕ್ಕುಗಳ ಪರವಾಗಿ ಹೈಕೋರ್ಟ್ ಸಪೋರ್ಟ್ ನೀಡುತ್ತೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನು ಮಾಡುತ್ತೆ? ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಕೆಲಸ ಮಾಡುತ್ತೆ ಮತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ 5 ರಿಟ್ಗಳನ್ನು ಹೊರಡಿಸುತ್ತೆ. ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋರು ಯಾರು? ಸರಿಯಾದ ಉತ್ತರ ಆಗಲೇ ಹೇಳಿದಾಗೆ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ತುರ್ತು ಪರಿಸ್ಥಿತಿಯ ಹಕ್ಕುಗಳು ಯಾವುವು? ತುರ್ತು ಪರಿಸ್ಥಿತಿಯಲ್ಲಿ ಹಕ್ಕುಗಳು ಯಾವ ರೀತಿ ಆಗ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಥಗಿತವಾಗಬಹುದು. ಕೆಲವೊಂದು ಹಕ್ಕುಗಳು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಮರ್ಜೆನ್ಸಿ ಇದ್ದಾಗ ಅದು ಸ್ಟಾಪ್ ಆಗಬಹುದು. ಮೂಲಭೂತ ಹಕ್ಕುಗಳು ಯಾರಿಗೆ ಅನ್ವಯಿಸ್ತವೆ? ಸರಿ ಉತ್ತರ ಮೂಲಭೂತ ಹಕ್ಕುಗಳು ಭಾರತದ ಎಲ್ಲ ನಾಗರಿಕರಿಗೂ ಅನ್ವಯಿಸುತ್ತೆ. ಎಲ್ಲ ನಾಗರಿಕರಿಗೂ, ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ ಅನ್ವಯಿಸುವಂಥದ್ದು. ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಸರಿ ಉತ್ತರ 1950. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳ ಉದ್ದೇಶ ಏನು? ಸರಿ ಉತ್ತರ ಮೂಲಭೂತ ಹಕ್ಕುಗಳ ಉದ್ದೇಶ ಏನು ಕೇಳಿದ್ರೆ ಆಪ್ಷನ್ ಬಿ, ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ನೀಡುವಂಥದ್ದು. ಸಂವಿಧಾನದ ವಿಧಿ 21 ಆರ್ಟಿಕಲ್ 21 ಏನು ಹೇಳುತ್ತೆ? ಸರಿಯಾದ ಉತ್ತರ ಆರ್ಟಿಕಲ್ 21 ಜೀವನದ ಹಕ್ಕನ್ನು ಹೇಳುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಲಂ 19 ಅಥವಾ ಆರ್ಟಿಕಲ್ 19 ವಿಧಿ 19 ಏನನ್ನು ಒಳಗೊಂಡಿದೆ? ಸರಿ ಉತ್ತರ ಆಪ್ಷನ್ ಬಿ, ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಸ್ವಾತಂತ್ರ್ಯದ ಹಕ್ಕಿದು. ಯಾವ ಹಕ್ಕು ಅತ್ಯಂತ ಮುಖ್ಯವಾಗಿರುವಂತಹ ಹಕ್ಕಾಗಿದೆ? ಸರಿ ಉತ್ತರ ಆಪ್ಷನ್ ಬಿ, ಪರಿಹಾರದ ಹಕ್ಕು ಅಥವಾ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಏನಿದೆ ಇದು ಅತ್ಯಂತ ಪ್ರಮುಖವಾದ ಹಕ್ಕಾಗಿದೆ. ಅಸ್ಪೃಶ್ಯತೆ ರದ್ದಿನ ಮಾಡುವಂಥ ಕಲಂ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಆರ್ಟಿಕಲ್ 17. ಸಂವಿಧಾನದ ವಿಧಿ 17 ಇದೆಯಲ್ಲ, ಇದು ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ. ಮೂಲಭೂತ ಹಕ್ಕುಗಳು ಎಷ್ಟು ಇದ್ದವು ಮೊದಲು? ಅಂದರೆ ಪ್ರಾರಂಭದಲ್ಲಿ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ? ಸರಿ ಉತ್ತರ ಆಪ್ಷನ್ ಸಿ, 7 ಇತ್ತು. ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದ ನಂತರ ಪ್ರಸ್ತುತ ಇರುವಂಥ ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಪ್ರಸ್ತುತ ಇರುವ ಮೂಲಭೂತ ಹಕ್ಕುಗಳ ಸಂಖ್ಯೆ 6.
ಸಾಂಸ್ಕೃತಿಕ ಹಕ್ಕು ಯಾರಿಗೆ ಮುಖ್ಯವಾಗಿ ಇರುವಂಥದ್ದು? ಸರಿ ಉತ್ತರ ಆಪ್ಷನ್ ಎ, ಅಲ್ಪಸಂಖ್ಯಾತರಿಗೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಬಲವಂತದ ಕೆಲಸ ಯಾವ ಹಕ್ಕಿನಲ್ಲಿ ನಿಷೇಧವಾಗಿದೆ? ಸರಿ ಉತ್ತರ ಆಪ್ಷನ್ ಬಿ, ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಇದು ಬಲವಂತದ ಕೆಲಸ ನಿಷೇಧವಾಗಿದೆ. ಧರ್ಮ ಸ್ವಾತಂತ್ರ್ಯ ಯಾರಿಗೆ ಇದೆ? ಸರಿ ಉತ್ತರ ಧಾರ್ಮಿಕ ಸ್ವಾತಂತ್ರ್ಯ ಭಾರತದ ಎಲ್ಲ ನಾಗರಿಕರಿಗೂ, ಎಲ್ಲರಿಗೂ ಇರುವಂಥದ್ದು. ಎಲ್ಲ ನಾಗರಿಕರಿಗೆ ಏನಿದೆ? ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಏನನ್ನ ನೀಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯಾಯಾಲಯಕ್ಕೆ ಹಕ್ಕು. ನ್ಯಾಯಾಲಯಕ್ಕೆ ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡುವಂತಹ ಸ್ವಾತಂತ್ರ್ಯವನ್ನ, ಅವಕಾಶವನ್ನ ನೀಡುತ್ತೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಮೂಲಭೂತ ಹಕ್ಕುಗಳ ಮುಖ್ಯ ಉದ್ದೇಶ ಏನು? ಆಪ್ಷನ್ಸ್ ಈ ರೀತಿ ಇದೆ. ಆಡಳಿತ ನಡೆಸೋದು, ನ್ಯಾಯ, ಸ್ವತಂತ್ರ, ಸಮಾನತೆಯನ್ನು ಒದಗಿಸುವುದು, ಸೇನೆಗೆ ಸೇರ್ಪಡೆಯಾಗುವುದು ಮತ್ತು ತೆರಿಗೆಯನ್ನ ನೀಡುವಂಥ ಉದ್ದೇಶದಿಂದ. ಸ್ನೇಹಿತರೆ, ಇದಿಷ್ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.